ಹಲೋ ಮೈ ಡಿಯರ್ ಫ್ರೆಂಡ್ಸ್ ಐ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPSC ಎಲ್ಲ ಎಕ್ಸಾಮ್ಸ್ ಡೇಟ್ಸ್ನ ರಿಲೀಸ್ ಮಾಡಿದ್ದಾರೆ. ಅದು ಎ ಇರ್ಬೋದು, JE ಇರ್ಬೋದು, HK ನಾನ್ HK ಎರಡೂ ರೀಸನ್ಸ್ದು AE JE ಮತ್ತು ಅದರ್ ಗ್ರೂಪ್ ಸಿ ಬೇರೆ ಬೇರೆ ಎಕ್ಸಾಮ್ಸು ಎಲ್ಲದರ ಬಗ್ಗೆ ಏನಂತಂದರೆ ಎಕ್ಸಾಮ್ ಡೇಟ್ನ ರಿಲೀಸ್ ಮಾಡಿದ್ದಾರೆ. GK ಎಕ್ಸಾಮ್ ಯಾವಾಗಿದೆ, ಟೆಕ್ನಿಕಲ್ ಎಕ್ಸಾಮ್ ಯಾವಾಗಿದೆ, ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ತುಂಬ ಜನ ರಿಕ್ವೆಸ್ಟು ಮಾಡಿದ್ರು ಮಾಡು ಅಂತ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ವಿಡಿಯೋನ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇದನ್ನು ನೀವು ಯಾರ್ಯಾರಿಗೆ ಕನ್ಫ್ಯೂಷನ್ಸ್ ಇದೆ ಎಕ್ಸಾಮ್ ಡೇಟಲ್ಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೈಟ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ, ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ನನಗೇನಾದರೂ ಮೆಸೇಜ್ ಮಾಡಬೇಕಿದ್ರೆ, ಇಂಡಿವಿಜುವಲ್ ಮೆಸೇಜ್ ಮಾಡಬೇಕಿದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಯಾವುದೇ ಒಂದು ವಿಡಿಯೋದು ಈ ವಿಡಿಯೋದು ಲಿಂಕ್ ಇದೆ, ಈ ವಿಡಿಯೋದಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದು. ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ, ಅದು ಎಕ್ಸಾಮ್ ಡೇಟ್ ಬಗ್ಗೆ. ಸೊ ಈ ವಿಡಿಯೋನ ನಾನೇನಂದರೆ ಫಸ್ಟು ಎರಡು ಪಾರ್ಟಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ. ಒಂದು ನಾನ್ HK ಆರ್ ಅದನ್ನು ನಾವು RPC ಅಂತ ಏನಂತೀವಲ್ಲ, ರೈಟ್, ರೆಸಿಡಿಯಲ್ ಪ್ಯಾರೆಂಟ್ ಕ್ಯಾಡ್ರಿ ಅಂತ ಅಂತೀವಲ್ಲ, ಅದನ್ನು ಫಸ್ಟ್ ನಾನು ಇಲ್ಲಿ ಹೇಳ್ತೀನಿ. ರೈಟ್. ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಾನ್ HK ಎಕ್ಸಾಮ್ ಡೇಟು. ರೈಟ್. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ಸೀರಿಯಲ್ ನಂಬರ್ ಫಸ್ಟ್ ಇದೆ, ಸೆಕೆಂಡು ಡಿಪಾರ್ಟ್ಮೆಂಟ್ ಇದೆ, GK ಪೇಪರು, ಟೆಕ್ನಿಕಲ್ ಪೇಪರು. ರೈಟ್. ಈ ಥರ ಡಿವೈಡ್ ಮಾಡಿದ್ದೀನಿ. ADLR, BBMPAE, WRD AE ಈ ಮೂರು, ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ಈ 4 ಡಿಪಾರ್ಟ್ಮೆಂಟ್ಗೆ ಒಂದೇ GK ಪೇಪರ್ ಇದೆ. ರೈಟ್. ಈ 4 ಡಿಪಾರ್ಟ್ಮೆಂಟ್ಗೆ ಒಂದೇ ಪೇಪರ್ ಇದೆ, ಅದು 15/9/2024. ಸೊ ಅಂದರೆ ಏನು, ಇದೇನಿದೆಯಲ್ಲ ಫುಲ್ಲು, ಈ 4 ಡಿಪಾರ್ಟ್ಮೆಂಟ್ಗೆ GK ಪೇಪರ್ ಒಂದೇ ಇದೆ, ಅದು 15ನೇ ತಾರೀಕಿಗಿದೆ, ಮುಂದಿನ ತಿಂಗಳು 15ನೇ ತಾರೀಕು. ಅಂದರೆ ಆಲ್ಮೋಸ್ಟ್ ಇವತ್ತು 18 ಇದೆ. ಸೊ ನಿಮ್ಮ ಹತ್ರ 1 ಮಂತ್ಗಿಂತ ಕಮ್ಮಿ ಟೈಮ್ ಇದೆ ಈ ಡಿಪಾರ್ಟ್ಮೆಂಟ್ಗಳಿಗೆ GK ಪೇಪರ್ ಪ್ರಿಪೇರ್ ಆಗೋಕ್ಕೆ. ರೈಟ್. ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನೋಡಿ, ಸೊ ನೆಕ್ಸ್ಟ್ ಬಂದುಬಿಟ್ಟು ಟೆಕ್ನಿಕಲ್ ಪೇಪರ್ಸ್ ನೋಡಿ, ತುಂಬ ಸ್ವಲ್ಪ ಏನಂತಂದರೆ ಸ್ವಲ್ಪ ಕಂಜೆಸ್ಟೆಡ್ ಮಾಡಿಬಿಟ್ಟಿದ್ದಾರೆ. ADLR 5ನೇ ತಾರೀಕು ಇಟ್ಟಿದ್ದಾರೆ, 5/10/2024. ನೆಕ್ಸ್ಟ್ ಡೇ 6/10/2024 BBMPA ಇದು ಟೆಕ್ನಿಕಲ್ ಪೇಪರ್ ಇಟ್ಟಿದ್ದಾರೆ, ನಾನ್ HKದು. WRD ಇದು ಟೆಕ್ನಿಕಲ್ ಪೇಪರು 26ನೇ ತಾರೀಕು, 26 ತಾರೀಕು ಇದೆ, 26/10/2024 ಏನಂತಾರೆ WRD ಪೇಪರ್ ಇದೆ. ರೈಟ್. ನೋಡಿ, ಇವೆರಡನ್ನ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ರೆ, 3 ಮಾಡಿಬಿಟ್ರೆ ಬೆಟರ್ ಅಂತ ಅನಿಸ್ತಾ ಇತ್ತು. ಬಟ್ ಇವ್ರು ಏನಂದರೆ 5, 6 ಮಾಡಿದ್ದಾರೆ, ಅದಾದಮೇಲೆ 26/10 ಮಾಡಿದ್ದಾರೆ. ಓಕೆ. ನಾವು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ನಿಮ್ಗೆಲ್ಲರಿಗೂ ಹೋಗ್ತಿದೆ, ಟೆಕ್ನಿಕಲ್ ಆರ್ ಸ್ಪೆಸಿಫಿಕ್ ಪೇಪರು ಸೇಮ್ 15ನೇ ತಾರೀಕೇನು, ಅದು ನಾವೆಲ್ಲ ಮಾರ್ನಿಂಗ್ GK ಪೇಪರ್ ಆದಮೇಲೆ ಮಧ್ಯಾಹ್ನ ಏನಿದೆ ಅದು ನಾವು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ದು ಏನಂತಂದರೆ ನೀವು ನೋಡ್ಬೋದು, ಯಾಕೆಂದರೆ ಇದು ಎನಿ ಡಿಗ್ರಿ ಇದೆ, ಅದಕ್ಕೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ರೈಟ್. ಸೊ ಯಾರೋ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ, ಎನಿ ಡಿಗ್ರಿ ಎಲ್ಲರೂ ಅಪ್ಲೈ ಮಾಡ್ಬೋದಿತ್ತು ಇದಕ್ಕೆ, ಅದಕ್ಕೆ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ರೈಟ್. ಸೊ ಬನ್ನಿ, ನೆಕ್ಸ್ಟು ಇಂಪಾರ್ಟೆಂಟ್ ಬಂದುಬಿಟ್ಟು WRD JEದು ತುಂಬ ಜನಕ್ಕೆ ಡೌಟ್ ಇತ್ತು ಅದನ್ನು. ಸೊ WRD JE ನೋಡಿ, ಅದು GK ಪೇಪರ್ ಅಲ್ಲ, ಕಂಪಲ್ಸರಿ ಪೇಪರು, ಕಂಪಲ್ಸರಿ ಕನ್ನಡ ಪೇಪರ್ ಏನಿದೆ ಅದು ಬಂದುಬಿಟ್ಟು 13/11/2024. ಅಂದರೆ ಇದು ನವೆಂಬರಲ್ಲಿದೆ, ಇದು ಏನಂತಂದರೆ ನಿಮ್ಗೆ ಗೊತ್ತಾಗ್ತಿದೆ ಸೆಪ್ಟೆಂಬರಲ್ಲಿದೆ, ಇದು ಅಕ್ಟೋಬರಲ್ಲಿ, ಅಕ್ಟೋಬರ್ ಯಾವುದು ಟೆಕ್ನಿಕಲ್ ಪೇಪರ್. ಸೊ ಆಲ್ಮೋಸ್ಟ್ ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್ 3 ತಿಂಗಳು ಎಕ್ಸಾಮ್ ನಡೆಯೋಂಗಿದೆ. ರೈಟ್. ಒಂದೊಂದು ಡೇಟಿಗೆ ಇಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಮಂತ್ ಒಂದೇ ಡೇಟ್ ಇದೆ. ಆಮೇಲೆ ಕಂಪಲ್ಸರಿ ಕನ್ನಡ ಬಂದುಬಿಟ್ಟು 13, GK ಮತ್ತು ಕಮ್ಯುನಿಕೇಷನ್ ಪೇಪರ್ ಬಂದುಬಿಟ್ಟು 14/11, ಅಂದರೆ ನವೆಂಬರ್ 14ಕ್ಕೆ WRD JE ಎಕ್ಸಾಮ್ ಇದೆ. ರೈಟ್. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಯಾವುದಿದು, ನಾನ್ HKದು. ನಾವು HKದು ಎಲ್ಲದು ಎಕ್ಸಾಮ್ ಡೇಟು ಇವಾಗ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದನ್ನು ಸೇಮ್ ಇದೆ, ಇದರಲ್ಲೂ ಏನು ಕನ್ಫ್ಯೂಷನ್ಸ್ ಇಲ್ಲ. ನೀವು ADLR ಅಪ್ಲೈ ಮಾಡಿದರೆ, BBMPAE ಅಪ್ಲೈ ಮಾಡಿದರೆ, ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಪ್ಲೈ ಮಾಡಿದರೆ, ನೀವು ಈ 3 ಎಕ್ಸಾಮ್ಗೆ ಒಂದೇ GK ಪೇಪರ್ ಇದೆ, ಅದು 20/10/2024. ಗೊತ್ತಾಯ್ತಾ? 20/10/2024 ಎಕ್ಸಾಮ್ ಇದೆ. ಅದಾದಮೇಲೆ ನೋಡಿ 23, ರೈಟ್, 23/10/2024 ADR ಟೆಕ್ನಿಕಲ್
ADLRದು ಟೆಕ್ನಿಕಲ್ ಎಕ್ಸಾಮ್ ಇದೆ. 24ಕ್ಕೆ ರೈಟ್ BBMP ಇದು ಟೆಕ್ನಿಕಲ್ ಪೇಪರ್ ಇದೆ. 20ಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ದು ಸ್ಪೆಸಿಫಿಕ್ ಪೇಪರ್ ಇದೆ. ರೈಟ್ ಅಂದರೆ ಈ 3 ಎಕ್ಸಾಮ್ ಆದಮೇಲೆ ಮಧ್ಯಾಹ್ನನೇ ನಿಮ್ಮದು HK ಎಕ್ಸಾಮ್ದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ದು ಟೆಕ್ನಿಕಲ್ ಪೇಪರ್ ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂತ ಅನ್ಬೋದು. ಆಮೇಲೆ ಈ HKಯಲ್ಲಿ ಇನ್ನೊಂದು ಸಪ್ರೇಟ್ ನೋಟಿಫಿಕೇಶನ್ ಬಂದಿತ್ತು. ಅದರಲ್ಲಿ RWJE ಮಹಾನಗರ ಪಾಲಿಕೆ, ನಗರಸಭಾ ಮತ್ತು ಬೇರೆ ಬೇರೆ JEದು 7, 8 ಆಯ್ತಾ, ಈ ಥರ ಒಂದು 20 ಪೋಸ್ಟ್ ಈ ಥರ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಗ್ರೂಪ್ ಸಿದು. ಸೊ ಅದರದ್ದು ಕಂಪಲ್ಸರಿ ಕನ್ನಡ ಪೇಪರ್ ಬಂದ್ಬಿಟ್ಟು 21/11/2024 ಗೊತ್ತಾಯ್ತಾ. 21/11/2024ಕ್ಕೆ ಎಕ್ಸಾಮ್ ಇದೆ. ಆಮೇಲೆ GK ಮತ್ತು ಕಮ್ಯುನಿಕೇಷನ್ ಪೇಪರ್ ಬಂದ್ಬಿಟ್ಟು 22/11 ಗೊತ್ತಾಯ್ತಾ. 22/11 ಎಕ್ಸಾಮ್ ಇದೆ. ಸೊ ಈಗ ಇಲ್ಲಿ ಏನು ಅರ್ಥ ಆಗ್ತಿದೆ ಅಂತಂದರೆ, ಇಲ್ಲಿ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಆಯಿತಾ, ಅಕ್ಟೋಬರ್ 5, 6 ಇಲ್ಲಿ ನೋಡ್ಬೋದು ನೀವು. ಅಕ್ಟೋಬರ್ 5, ಅಕ್ಟೋಬರ್ 6 ಅದಾದಮೇಲೆ ನೋಡಿ ಆಮೇಲೆ ಅಕ್ಟೋಬರ್ 5, 6 ಆಮೇಲೆ 26 ರೈಟ್, 5, 6, 26 ಅದಾದಮೇಲೆ 23, 24, 20 ರೈಟ್. ಇವೆಷ್ಟು ಅಂದರೆ ಅಕ್ಟೋಬರಲ್ಲಿ ಎಕ್ಸಾಮ್ಸ್ ಜಾಸ್ತಿ ಇದೆ. ದಯವಿಟ್ಟು ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ರೈಟ್. 23, 24, 20 ಇಲ್ಲಿ ಬರಿತೀನಿ ನೋಡಿ. 20, 23, 24 ರೈಟ್. 20, 23, 24 HKಗೆ ಇಂಪಾರ್ಟೆಂಟ್ ಡೇಟ್ಸ್ ಇದೆ ಆಯಿತಾ ಅಕ್ಟೋಬರಲ್ಲಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಯಾವುದರಲ್ಲಿ ಹೇಳಿ, ನಾನ್ HKಯಲ್ಲಿ ಬಂದುಬಿಟ್ಟು 5ನೇ ತಾರೀಕು, ಆಮೇಲೆ 6ನೇ ತಾರೀಕು, ಅದಾದಮೇಲೆ 26ನೇ ಅಕ್ಟೋಬರ್ ತಿಂಗಳಲ್ಲಿ ಇವು ಇಂಪಾರ್ಟೆಂಟ್ ಡೇಟ್ಸ್ ಇದೆ ರೈಟ್. ಸೊ WRD JEನೂ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ಇವುದು RWJE ಮಹಾನಗರ ಪಾಲಿಕೆ ನಮ್ಮ ಇದೆಲ್ಲದನ್ನು JE ಎಕ್ಸಾಮ್ಸು ನಿಮಗೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ ರೈಟ್. ಸೊ ಐ ಹೋಪ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ಥರ ಡೌಟು ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಅದು ಏನಾದರೂ ಇದ್ದರೆ, ಯಾರ್ಯಾರಿಗೆ ಪ್ರಿಪ್ರೇಷನ್ ವಿಡಿಯೋ ಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಈ 1 ತಿಂಗಳಲ್ಲಿ GK ಬಗ್ಗೆ ಅಥವಾ ಟೆಕ್ನಿಕಲ್ ಬಗ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಅದರ ಮೇಲೇ ತೊಗೊಂಡ್ಬರ್ತೀನಿ ರೈಟ್. ಸೊ ಐ ಹೋಪ್ ನಿಮಗೆ ಎಲ್ಲ ಡೇಟು ಕ್ಲಿಯರ್ ಆಗಿದೆ, ಏನು ಕನ್ಫ್ಯೂಷನ್ಸ್ ಇಲ್ಲ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ದಟ್ ನೀವು ಇದನ್ನು ನೋಡ್ತಾ ಇರಿ, ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಇರೋದು ಬೇಡ ರೈಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you have any doubt, please comment me in the comment box. Thanks for watching this video. Thank you.